ನಿಮ್ಗೆ ಅವನ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ. ಇರೋನೊಬ್ನೇ ಮಗ. ನನಗೆ ಗರ್ಭಕೋಶದ ಆಪರೇಷನ್ ಆಗಿದೆ. ಎರಡನೇ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ತುಂಬ ಸಿಂಪಲ್ಲು, ಎಲ್ಲರೂ ಕರೆಕ್ಟಾಗಿ ಉತ್ತರ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಧರ್ಮಣ್ಣನಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಕಣ್ಣೀರಿಗೂ ತಣ್ಣೀರಿಗೂ ಏನು ವ್ಯತ್ಯಾಸ? ಅದು ಉಪ್ಪಾಗಿರುತ್ತೆ. ಏನು ಹೇಳ್ಬೇಕಾರೆಲ್ಲ ಏನು ನೆಕ್ಕೆ ನೆಕ್ಕೆ ನೋಡ್ತೀರಾ? ಇಲ್ಲ, ಯಾರು ಹೇಳಿದ್ರು ಅಂತ ಓ ಇದನ್ನೆಲ್ಲ ಕಣ್ಣೀರು ಎಕ್ಸ್ಪೆರಿಮೆಂಟ್ ತಪ್ಪಲ್ಲ ಸರ್. ಯಾರೋ ಒಬ್ರು ಹೇಳಿದಾಗ ಅನ್ಕಂಡು ನಾವು ಟೆಸ್ಟ್ ಮಾಡ್ಕೊಂಡ್ರೆ ಅಷ್ಟೇನೆ ಮಾಡಿರೋದು ಸರ್, ಬೇರೆದ್ ಮಾಡಿಲ್ಲ. ಬೇರೆಯವ್ರಿಗೆ ಮಾಡಿಲ್ಲ, ಮತ್ತೆ ಹಾಕ್ಸಿಲ್ಲ. ಹಾಕ್ಸಿಲ್ಲ, ಬೇರೆ ನನಗೆ ಹಾಕ್ಸಿದ್ದಾರೆ ಕಣ್ಣೀರು, ನಾವು ಹಾಕ್ಸಿಲ್ಲ. ನಾವು ಅಂತರ ಬರೋ ನಗ್ಸ್ತಿರ್ತೀವಲ್ಲ ನಾವು ಯಾವಾಗಲೂ. ಹಂಗಾಗಿ ತಣ್ಣೀರು ಅದೇ ತಣ್ಣಗಿರುತ್ತೆ, ಕೂಲಾಗಿ. ಇದು ಉಪ್ಪಾಗಿರುತ್ತೆ. ಉಪ್ಪಾಗಿರುತ್ತೆ. ಓಕೆ, ಉಪ್ಪು ನೀರು ಯಾರು ಹಾಕ್ಸ್ಬೇಡಿ ಅಂತ ಕೇಳ್ತೀನಿ. ಓಕೆ ಪ್ರಮೋದ್ ಅವರೇ, ಕಣ್ಣೀರಿಗೂ ತಣ್ಣೀರಿಗೂ ಏನು ವ್ಯತ್ಯಾಸ? ಕಣ್ಣೀರು ಅಂದ್ರೆ ತುಂಬಾ ನೋವಾದಾಗ ಎಲ್ಲ ಅಳ್ತೀವಿ. ಕೆಲವರು ಖುಷಿಯಿಂದ ಆನಂದ ಬಾಷ್ಪ ಕೂತು ಅಂತ ಬರಲ್ವಾ? ಸೊ ನಮ್ಗೆ ಅದು ಬಂದಿಲ್ಲ. ನಮ್ಗೆ ನೋವಾದಾಗ್ಲೇ ಕಣ್ಣೀರು ಬಂದಿದೆ. ಆನಂದ ಬಾಷ್ಪ ಅಂತ ಬಂದಿಲ್ಲ. ಅದು ಆನಂದ ಬಾಷ್ಪ ನಗ್ತಾನೆ ಮಾಡಿದ್ವಿ. ತಣ್ಣೀರು ಈಗ ಬೇಸಿಗೆಗಾಲ, ಸೊ ತಣ್ಣೀರು ಹುಡ್ಕೊಂಡು ತಣ್ಣೀರು ಕುಡಿಬೇಕು ಅಂತ. ಓಕೆ, ನಮ್ಮ ಹೀರೋ ಕೇಳೋಣ. ಹೇಳಿ, ಕಣ್ಣೀರಿಗೂ ತಣ್ಣೀರಿಗೂ ಏನು ವ್ಯತ್ಯಾಸ? ಎರಡು ಡಿಫ್ರೆನ್ಸ್ ಅಂದ್ರೆ ಎರಡು ನೀರು ಒಟ್ಟಿನಲ್ಲಿ. ಎರಡು ನೀರು ಕಣ್ಣೀರು ಕುಡಿಯಕ್ಕಾಗಲ್ಲ, ತಣ್ಣೀರು ಕುಡಿಬಹುದು. ಕಣ್ಣೀರು ಕಣ್ಣಲ್ಲಿ ಬರುತ್ತೆ, ತಣ್ಣೀರು ಬರುತ್ತೆ. ಓಕೆ, ಒಂದು ಲೈಫ್ ಲೈನ್ ತಗೊಳಂಗಿದ್ರೆ ಈ ಪ್ರಶ್ನೆಗೆ ಯಾರಿಗೆ ಫೋನ್ ಮಾಡಿ ಅಥವಾ ಯಾರು ಕೇಳಿ ಆನ್ಸರ್ ತಗೋಣ ಅಂತೀರಾ? ಇದಕ್ಕೆ ನಮ್ಮ ಸಿನಿಮಾದಲ್ಲಿ ಅರುಣಾ ಮೇಡಮ್ ನಮ್ಗೆ ತಾಯಿ ಕ್ಯಾರೆಕ್ಟರ್ ಮಾಡಿದಾರಲ್ವಾ, ಸೊ ಅವ್ರಿಗೆ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹೌದಾ? ಕೇಳೋಣ ಅವ್ರಿಗೆ ಫೋನ್ ಮಾಡಿ. ಅಷ್ಟು ಅಳಿಸಿದೀರಾ ಅಂತ ನೀವು? ಇಲ್ಲ. ಹಲೋ ಹಲೋ ಅರುಣಮ್ಮ, ನಮಸ್ತೆ. ನಮಸ್ತೆ, ನಾನ್ ರಂಜಿತ್ ದಿಲ್ಖುಷಿಂದ. ಹಾಯ್ ಹಾಯ್, ಹೇಳು. ಏನಿಲ್ಲ, ಅದೇ RJ ಸುನಿಲ್ ಅವ್ರ ಶೋ ಅಲ್ಲಿ ಇದ್ವಿ. ಮೇಡಮ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮೇಡಮ್. ದಿಲ್ ಖುಷ್ ಆಗಿದೆ ನಮಗೆ ಬಂದಿಲ್ಲಿ. ಎಸ್ ಎಸ್, ನೀವು ದಿಲ್ ಖುಷಿಯಾಗೇ ಇರುತ್ತೆ. ಸಿನಿಮಾ ನೋಡ್ಬಿಟ್ರಂತೂ ಇನ್ನೂ ಖುಷಿ ಆಗ್ತೀರಾ. ಖಂಡಿತ ಖಂಡಿತ. ಮಾರ್ಚ್ 22 ವೇಟ್ ಮಾಡ್ತಾ ಇದೀವಿ, ನೋಡೋಣ. ಮೇಡಮ್ ಏನಂದ್ರೆ ಇಲ್ಲಿ ನಾನು ಕ್ವಶನ್ ಕೇಳಿದೀನಿ, ನಮ್ ಹೀರೋ, ಡೈರೆಕ್ಟ್ರು, ಧರ್ಮಣ್ಣ ಎಲ್ಲ ಇದಾರೆ. ಎಲ್ರು ಏನೇನೋ ಉತ್ತರ ಕೊಡ್ತಾರೆ. ಆಯ್ತು, ನಾನೊಂದು ಉತ್ತರ ಕೊಡೋಣ. ಏನ್ ಪ್ರಶ್ನೆ ಕೇಳಿ. ಖಂಡಿತ. ಏನಂತಂದ್ರೆ ಈಗ ಕಣ್ಣೀರ್ಗೂ ತಣ್ಣೀರ್ಗೂ ಏನ್ ವ್ಯತ್ಯಾಸ ಅಂತ ಕೇಳ್ತಾ ಇದೀನಿ. ಟ್ರೈ ಮಾಡ್ತೀನಿ. ಟ್ರೈ ಅಲ್ಲ, ಹೆಣ್ಣು ಮಕ್ಕಳು ಬ್ರ್ಯಾಂಡ್ ಅಂಬಾಸಿಡರ್ ನೀವು. ಹೌದಾ? ನೋಡಿ, ಮನಸ್ಸು ಖುಷಿ ಆಗ್ಲಿ, ದುಃಖ ಆಗ್ಲಿ, ಬೇಜಾರಾಗ್ಲಿ, ಅದು ಹೊರಗಡೆ ಬರುತ್ತಲ್ಲ, ಭಾವನೆನ ಹೊರಗಡೆ ಹಾಕುವ ಒಂದು ಮೂಲ ಕಣ್ಣೀರು. ನಮ್ಮ ಮನಸ್ಸಿನ ಭಾವನೆ, ಅದು ಭಾವನೆ ಹೇಗಿರುತ್ತೋ ಆ ರೀತಿಯ ಕಣ್ಣೀರ್ ಬರುತ್ತೆ. ಸಾಮಾನ್ಯವಾಗಿ ಕಣ್ಣೀರ್ ಬೆಚ್ಚಗಿರತ್ತೆ, ಉಪ್ಪುಪ್ಪಾಗಿರತ್ತೆ. ಒಂದು ಇದು ನಮ್ಮ ಭಾವನೆ ಜೊತೆ ಮಿಕ್ಸ್ ಆಗಿ ಬರೋ ಕಣ್ಣಿಂದ ಬರುವಂತಹ ನೀರು. ತಣ್ಣೀರ್ ಗೊತ್ತೇ ಇದೆ, ಫ್ರಿಜ್ ಅಲ್ಲಿ ಇರುತ್ತೆ, ನಲ್ಲಿ ಹಿಡ್ಕೊಂಡಿಟ್ರು ಅದು ತಣ್ಣಗಿರುತ್ತೆ. ಅಥವಾ ಕುಡಿಯೋ ನೀರ್ ತಣ್ಣೀರು, ಅಥವಾ ಐಸ್ ಕೋಲ್ಡ್ ವಾಟರ್ ತಣ್ಣೀರು, ಈ ತರದ್ದೆಲ್ಲಾನು ತಣ್ಣೀರು. ಕುಡಿಯೋ ನೀರನ್ನ ತಣ್ಣೀರು, ಇಲ್ಲ ಮುಟ್ಟಿದ್ರೆ ನಿಮ್ಮ ದೇಹಕ್ಕೆ ತಣ್ಣಗ್ ಫೀಲ್ ಆದ್ರೆ ಅದು ತಣ್ಣೀರು ಅಂತ ಎಲ್ಲ ಹೇಳ್ತಾರಪ್ಪ. ಥ್ಯಾಂಕ್ ಯು ಬಾಯ್ಸ್, ಥ್ಯಾಂಕ್ ಯು. ರಾಂಗ್ ಆನ್ಸರ್. ಇಲ್ವಲ್ಲ, ಅದಕ್ಕೆ ರಾಂಗ್ ಆನ್ಸರ್ ಆಗಿರುತ್ತೆ. ನಾವ್ ಆಕ್ಚುಲಿ ನೀವಾರು ನಮ್ನ ಸೇವ್ ಮಾಡ್ತೀರಾ ಅನ್ಕೊಂಡ್ವಿ. ಓ, ಇದಲ್ವಾ ಇದು? ಇದಲ್ಲ ಅಂತ. ಓಕೆ, ಇವಾಗ ಹಾಗಿದ್ರೆ ಆನ್ಸರ್ ಏನು ಅಂತ ಹೇಳ್ತೀರಾ? ಆನ್ಸರ್ ಏನು ಅಂದ್ರೆ, ಕಣ್ಣೀರ್ಗೂ ತಣ್ಣೀರ್ಗೂ ಏನ್ ವ್ಯತ್ಯಾಸ ಅಂದ್ರೆ ಕಾತೆ ಅಂತ ಹೇಳ್ಬಿಡ್ಬೇಡಿ. ಕಾ ತೆಗೆದ್ಬಿಟ್ಟು ತಾ ಹಾಕಿದ್ರೆ ತಣ್ಣೀರು, ತಾ ತೆಗೆದು ಕಾ ಹಾಕಿದ್ರೆ ಕಣ್ಣೀರು. ಮಾಡಿದ್ರಿ ಬಿಡಿ, ಮರ್ಯಾದೆ ಉಳಿತು. ದಿಲ್ ಖುಷ್ ಆಯ್ತು ಮೇಡಮ್. ಮೇಡಮ್ ಹೇಳಿ ಮೇಡಮ್, ದಿಲ್ ಖುಷ್ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಮತ್ತೆ ಚಿತ್ರತಂಡದ ಬಗ್ಗೆ, ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಜನಗಳಿಗೆ ಏನ್ ಹೇಳ್ತೀರಾ? ಜನಗಳಲ್ಲಿ ಮೊದಲನೇದಾದ ರಿಕ್ವೆಸ್ಟ್, ನಮ್ಮ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಒಂದ್ಸಲಿ ಅಲ್ಲ, ನೀವೇ ಬಂದ ಆಮೇಲೆ ಇನ್ನೂ ಒಂದ್ಸಲಿ 2 ಸಲಿ ಎಲ್ಲ ನೋಡ್ತೀರಾ.
ಅಷ್ಟು ಚೆನ್ನಾಗಿದೆ ನಮ್ ಸಿನಿಮಾ ದಿಲ್ ಖುಷ್. ಯಾಕಂದ್ರೆ ಇದನ್ನ ಮಾಡಿರೋ ಡೈರೆಕ್ಟರ್ ದಿಲ್ನ ಖುಷಿಯಾಗಿ ಇಟ್ಕೊಂಡಿರೋ ಅಂತ ಹುಡುಗ. ಅವನ ಹೆಸರು ಪ್ರಮೋದ್. ತುಂಬಾ ಶ್ರಮ ವಹಿಸಿ ಲವ್ ಸ್ಟೋರಿನ ವಿಭಿನ್ನವಾದ ರೀತಿನಲ್ಲಿ ಹೇಳ್ಬೇಕು, ಜನಕ್ಕೆ ಹತ್ತಿರವಾಗಿ ಮುಟ್ಟೋ ಹಾಗೆ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟು ಮಾಡಿದ್ದಾರೆ. ಅವನ ಜೊತೆ ಧೀರಜ್ ಕೆಲಸ ಮಾಡಿದ್ದಾನೆ. ನಾನ್ ಇವ್ರಿಬ್ರ ಜೊತೆ ಆಪರೇಷನ್ ಅಲ್ಮೇಲಮ್ಮ ಇಂದ ಪರಿಚಯ ಅಂಡ್ ಕೆಲಸ ಮಾಡಿದೀನಿ. ಈ ಸಿನಿಮಾದಲ್ಲಿ ನಾನ್ ತಾಯಿಯಾಗಿ ಪಾತ್ರ ಮಾಡ್ಬೇಕು ಅಂತ ಪ್ರಮೋದ್ ರಿಕ್ವೆಸ್ಟ್ ಮಾಡಿ ನನ್ ಡೇಟ್ಗೆ ವೇಟ್ ಮಾಡಿ ಅವ್ರ ಡೇಟ್ ಕೊಟ್ಟು ಎಲ್ಲ ತುಂಬಾ ಖುಷಿಯಾಗಿ ನಾವ್ ಈ ತಂಡದಲ್ಲಿ ಕೆಲಸ ಮಾಡಿದೀವಿ. ವೆರಿ ನೈಸ್, ಸೂಪರ್. ಚೆನ್ನಾಗಿದೆ. ಒಂದೊಂದು ಮೈನ್ಯೂಟ್ ಡೀಟೇಲ್ಸ್ ನ ವರ್ಕ್ ಮಾಡಿದ್ದಾರೆ. ಧರ್ಮಣ್ಣ ಅದ್ರ ಬಗ್ಗೆ ಮಾತಾಡಿರ್ತಾನೆ ಅನ್ಸುತ್ತೆ, ಕಾಮಿಡಿ ಗಿಮಿಡಿ ಬಗ್ಗೆ ಎಲ್ಲ ಡೀಟೇಲ್ ಆಗಿ. ಚೆನ್ನಾಗಿ ವರ್ಕೌಟ್ ಆಗಿದೆ ಇದು. ಈ ಜನಕ್ ಮುಟ್ಬೇಕು. ಇದು ಏನ್ ಅನ್ಸತ್ ಸಿನಿಮಾ ಅಂದ್ರೆ, ನಿಮಗ್ ಥಿಯೇಟರ್ ಕುತ್ಕೊಂಡು ನೋಡ್ತಾ ಇದ್ರೆ ಇದ್ ನಮ್ಮನೇಲೆ ಎಲ್ಲೋ ಈ ಘಟನೆ ಆಗಿದೆಯಲ್ಲ, ಈ ಸೀನ್ ನೋಡಿದೀವಲ್ಲ ಅನ್ನೋ ಫೀಲ್ ಬರೋ ತರ ಮಾಡಿದ್ದಾರೆ. ಎಲ್ಲೂ ಸಿನಿಮ್ಯಾಟಿಕ್ ಅನ್ಸಲ್ಲ ನಿಮ್ಗೆ. ಥ್ಯಾಂಕ್ ಯು. ವೆಲ್, ಅರುಣಮ್ಮ ಅವ್ರ ಬಗ್ಗೆ. ಅರುಣಮ್ಮ ಅವ್ರದ್ದು ನಾನು ಮುಂಚೆ ಕೆಲಸ ಮಾಡಬೇಕಾದ್ರೆ ಆಪರೇಷನ್ ಅಲ್ಮೇಲಮ್ಮ ಅದ್ರಲ್ಲಿ ನೋಡ್ತಿದ್ದೆ, ನಾನು ವರ್ಕ್ ಮಾಡ್ತಿದ್ನಲ್ಲ. ಸೊ ಅವ್ರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ಸ್ತಾನೆ ಇರ್ಲಿಲ್ಲ. ಈಗ ಒಂದು ಸೀನು, ಎಮೋಷನಲ್ ಸೀನು, ಶ್ರದ್ಧಾ ಶ್ರೀನಾಥ್ ಅವರು ಮತ್ತೆ ಅರುಣಾ ಬಾಲ್ರಾಜ್ ಮಾಡ್ತಿದ್ದಾರೆ. ನನ್ಗೆ ಗೊತ್ತಿಲ್ಲ, ನಾನು ಎಮೋಷನಲ್ ಆಗ್ಬಿಟ್ಟಿದ್ದೀನಿ. ಅಷ್ಟು ಆ ಥರ ಇತ್ತು ಸೀನ್. ಅದು ರಿಯಲ್ ಆಗಿ ನಮ್ಮಮ್ಮ ನಮ್ಮ ಆ ಥರದ್ದೊಂದು ಕನೆಕ್ಟ್ ಆಗಿತ್ತು ನನಗೆ. ಸೊ ಅಲ್ಲೇ ಅವ್ರದ್ದು ಒಳ್ಳೆ ಪರ್ಫಾರ್ಮ್ ಅಂತ ನನಗೆ ಗೊತ್ತಾಗಿ, ಸೊ ನಾನು ಮಾಡಿದ್ರೆ ಅವ್ರಿಗೂ ಒಂದು ಒಳ್ಳೆ ಪಾತ್ರ ಕೊಡಬೇಕು ಸಿನಿಮಾದಲ್ಲಿ ಅಂತೇಳಿ ಅಲ್ಲಿ ಅಂದ್ಕೊಂಡಿದ್ದು. ಒಳ್ಳೆ ಆರ್ಟಿಸ್ಟು. ನಾನು ಆಮೇಲೆ ಟೈಮಿಂಗು ಅಷ್ಟೇ, ನಾವು 8 ಗಂಟೆ ಅಂತ ಹೇಳಿದ್ರೆ 7:15 ಬರ್ತಾರೆ. ಅಷ್ಟು ಪಂಕ್ಚುಯಾಲಿಟಿ ಅದೊಂದು ಖುಷಿ ಆಯಿತು. ಬಟ್ ನಾವು ಇಂಥ ಸೀನು ಆಮೇಲೆ ನಾವು ಹೇಳಿದ್ಕಿಂತ ಒಂದು 4 ಸೀನ್ ಶೂಟ್ ಮಾಡ್ತೀವಿ, 3 ಸೀನ್ ಅಂತ ಹೇಳಿದ್ವಿ. ಬಟ್ ನಾವು ಟೈಮಿಂಗ್ 6 ಗಂಟೆ ಕಳ್ಸ್ಕೊಡ್ತೀವಿ ಅಂತ ಹೇಳಿದ್ವಿ. ಆದ್ರೂ ಒಂದು 9 ಗಂಟೆವರೆಗೂ ಮಾಡಿರ್ತೀವಿ. ಅವಾಗ ಏನ್ರೋ ಇಷ್ಟೊಂದೆಲ್ಲ ರುಬ್ತೀರಾ ನನ್ನ, ಇಷ್ಟೊಂದೆಲ್ಲ ನಮಗೆ ಇದು ಮಾಡ್ತೀರಾ ನೀವು, ಒಂದಿನ 2 ದಿನ ಇಲ್ಲೇ ಉಳಿಸ್ಬಿಟ್ರಲ್ಲ ಅಂತ ಆ ಥರದ್ದು ಒಂದಷ್ಟು ಇದಾಗಿದೆ. ಬಟ್ ನಾವು ಅಷ್ಟು ಟಾರ್ಚರ್ ಕೊಟ್ಟಿದ್ರು, ಏನೋ ಅಂದ್ಕೊಳ್ಳದೆ ಮಾಡಿದ್ದಾರೆ. RJ Sunil Prank Calls.